ಹಲೋ ಗೆಳೆಯರಿ, ಸಚಿನ್ ಆರ್.ಕೆ ವೆಜ್ ಹೋಮ್ಗೆ ಸ್ವಾಗತ. ಬನ್ನಿ, ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ರೆಸಿಪಿ ಬೂಸ್ಟ್ ಬರ್ಫಿ. ಬನ್ನಿ, ಇದನ್ನು ಮಾಡೋ ವಿಧಾನನ ತಿಳಿಯೋಣ. ನೋಡಿ, ನಾನಿಲ್ಲಿ ಒಂದೇ ಮೆಜರ್ಮೆಂಟಲ್ಲಿ ಹಾಕ್ತಾ ಇದ್ದೀನಿ. ಫಸ್ಟಾಗಿ 1 ಕಪ್ಪಷ್ಟು ಹಾಲಿನ ಪುಡಿಯನ್ನು ತಗೊಂಡಿದ್ದೀನಿ. 1/3 ಕಪ್ 75% ಅಷ್ಟು ಮೈದಾನ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. 1 ಕಪ್ಪಷ್ಟು ಬೂಸ್ಟ್ ಪೌಡ್ರನ್ನ ಇದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಇದಕ್ಕೆ ನಾನು 2 ಕಪ್ಪಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ 1 ಕಪ್ ಆಯಿಲು ಮತ್ತು 1 ಕಪ್ಪು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಒಂದು 25ರಿಂದ 30 ಗ್ರಾಮಷ್ಟು ಕಾಜುನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಎಷ್ಟೇ ಡ್ರೈ ಫ್ರೂಟ್ಸ್ ಇದೆ, ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಇದಕ್ಕೆ ಆ್ಯಡ್ ಮಾಡ್ಬೋದು. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಗಂಟು ಹತ್ರ ಏನೂ ಆಗಲ್ಲ, ಗಂಟಾಗುತ್ತೇನೋ ಭಯ ಕೂಡ ಇರೋದಿಲ್ಲ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೋಡಿ, ಇಲ್ಲಿ ಒಂದು ಕಡಾಯಿಗೆ ನಾನು ಅದೇ ಕಪ್ಪಷ್ಟು 1 ಕಪ್ಪಷ್ಟು ನೀರನ್ನ ಹಾಕೋತಾ ಇದ್ದೀನಿ. 1 ಕಪ್ ನೀರಿಗೆ 2.5 ಕಪ್ನಷ್ಟು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ಸ್ವೀಟ್ನ ಜಾಸ್ತಿ ಇಷ್ಟಪಡೋದು 3 ಕಪ್ ಕೂಡ ಹಾಕೋಬೋದು. ಇದನ್ನು ನಿಧಾನವಾಗಿ ಕೈ ಆಡಿಸ್ಕೋಬೇಕಾಗತ್ತೆ. ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋತಾ ಇದ್ದೀನಿ. ಸ್ವೀಟ್ನ ಮಾಡಬೇಕಾದ್ರೆ ಯಾವತ್ತೂ ಪೇಷನ್ಸ್ ತುಂಬ ಮುಖ್ಯವಾಗಿರುತ್ತೆ. ಇಲ್ಲಾಂದರೆ ಪಾಕ ಸ್ವಲ್ಪ ಜಾಸ್ತಿ ಆದರೆ ಗಟ್ಟಿ ಆಗಿಬಿಡುತ್ತೆ, ಪಾಕ ಸ್ವಲ್ಪ ಕಮ್ಮಿ ಆದರೆ ಪೂರ್ತಿ ಲೂಸ್ ಆಗಿಬಿಡುತ್ತೆ. ಆದ್ದರಿಂದ ಸ್ವೀಟ್ ಮಾಡಬೇಕಾದ್ರೆ ಪೇಷನ್ಸ್ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ನೋಡ್ತಾ ಇರ್ಬೋದು, ಇವಾಗ ಸಕ್ಕರೆ ಕರಗಿದೆ. 3ರಿಂದ 4 ನಿಮಿಷದಲ್ಲಿ ಇದು ಒಂದೆಳೆ ಪಾಕ ಬರುತ್ತೆ. ನೋಡಿ, ಈಗ 4 ನಿಮಿಷ ಆಗಿದೆ. ಕುದೀತಾ ಇರೋದು ನೋಡ್ತಿರ್ಬೋದು. ಒಂದೆಳೆ ಪಾಕ, ಲೈಟಾಗಿ ಒಂದೆಳೆ ನೋಡಿ, ಇಷ್ಟು ಬಂದರೆ ಸಾಕಾಗುತ್ತೆ. ಇದಕ್ಕೆ ಈ ಸಕ್ಕರೆ ಪಾಕಕ್ಕೆ ಆಗಲೇ ಮಿಕ್ಸ್ ಮಾಡ್ಕೊಂಡಿರೋಂಥ ಮಿಶ್ರಣನ, ಹಾಲಿನ ಪುಡಿ ಮತ್ತು ಬೂಸ್ಟ್ ಪೌಡ್ರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಉರಿನ ಲೋ ಫ್ಲೇಮ್ಗೆ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಯಾವುದೇ ಥರದ ಗಂಟುಗಳು ಕೂಡ ಕಾಣ್ತಾ ಇಲ್ಲ. ತುಂಬ ಹೊತ್ತು ಕುದಿಸಿಕೊಳ್ಳುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ನೋಡಿ, ಈಗ ಒಂದು 3 ನಿಮಿಷ ಆಗಿದೆ. ಈಗ ಇದ್ರದ್ದು ಕನ್ಸಿಸ್ಟೆನ್ಸಿ ಚೇಂಜ್ ಆಗಿದೆ. ನೋಡ್ತಾ ಇರ್ಬೋದು, ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಅಲ್ವ. ಇದಕ್ಕೆ 1 ಕಪ್ಪಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ನಾಳೆ ಸ್ವಲ್ಪ ಇಲ್ಲ, ಒಂದೇ ಸರ್ತಿ 1 ಕಪ್ ತುಪ್ಪನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈಗ ಯಾವ ಥರ ಕಾಣಿಸ್ತಾ ಇದೆ ಅಂತ. ತುಪ್ಪ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಇದು ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಸ್ಮೂತಾಗಿ ಕೂಡ ಬರ್ಫಿ ಬರುತ್ತೆ ಇದು. ನೋಡಿ, ಈಗ ಇದು ಇಷ್ಟು ಗಟ್ಟಿಯಾಗಿದೆ. ನೋಡ್ತಾ ಇರ್ಬೋದು ಈ ಥರ ಗಟ್ಟಿಯಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಇದನ್ನು ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ ನಾನು. ಒಲೆನ ಆಫ್ ಮಾಡಿಕೊಂಡು ಇದೇ ಥರ ತಿರುಗಿಸ್ತಾ ಇರಬೇಕು. ನೋಡ್ತಾ ಇರ್ಬೋದು ಯಾವ ಥರ ಗಟ್ಟಿಯಾಗಿ ಇದು ಕಾಣಿಸ್ತಾ ಇದೆ ಅಂತ. ತಳ ಬಿಸಿ ಇರೋದ್ರಿಂದ ಕುದೀತಾ ಇದೆ. ಇವಾಗ ಒಂದು 7ರಿಂದ 8 ನಿಮಿಷ ಇದೇ ಥರ ತಿರ್ಸ್ಕೊಂಡಾದ್ಮೇಲೆ ಇದು ಈ ಥರ
ಗಟ್ಟಿಯಾಗಿ ಬರುತ್ತೆ. ಇದರಲ್ಲಿ ಯಾವುದೇ ಥರದ ಚೇಂಜಸ್ ಇಲ್ಲ. ನೋಡಿ, ನಾನು ಇವಾಗ ಒಂದು ಟ್ರೇಗೆ ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಬಟರ್ ಪೇಪರ್ ಹಾಕ್ಕೊಂಡಿರುವಂಥ ಟ್ರೇಗೆ ನಾನೀಗ ಇದು ಮಾಡಿರುವಂಥ ಬೂಸ್ಟ್ ಮಿಶ್ರಣವನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇದು ಯಾವ ಥರ ಗಟ್ಟಿಯಾಗಿ ಬಂದಿದೆ ಅಂತ. ಇದು ಇವಾಗ ಉಗುರು ಬೆಚ್ಚಗೆ ಅಷ್ಟೇ ಇದೆ, ಆದ್ದರಿಂದ ಇದು ನಾನು ಆರಾಮಾಗಿ ಕೈಯಿಂದ ಮುಟ್ತಾ ಇದ್ದೀನಿ. ತುಂಬ ಬಿಸಿಯಾಗಿದ್ದರೆ ಟ್ರೇಗೆ ಹಾಕಬೇಡಿ. ನಾನು ಒಂದು ಗ್ಲಾಸ್ಗೆ ಕೆಳಗಡೆ ಎಣ್ಣೆನ ಹಚ್ಬಿಟ್ಟು ಅದರಿಂದ ಇದನ್ನು ಕವರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಸ್ಮೂತಾಗಿ ಲೆವೆಲಿಗೆ ಕಾಣ್ತಾ ಇದೆ ಅಂತ. ಇದನ್ನು 4 ಕಡೆ ಸರಿಯಾಗಿ ಲೆವೆಲಿಂಗ್ನ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಚೆನ್ನಾಗಿರ್ಲಿಕ್ಕೆ ಚೆನ್ನಾಗಿ ಕಾಣಲಿ ಅಂತ ಮೇಲ್ಗಡೆ ಕಾಜು ಮತ್ತು ಗೋಡಂಬಿಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಎಕ್ಸ್ಟ್ರಾ ಯಾವುದೇ ಥರದ ಡ್ರೈ ಫ್ರೂಟ್ಸ್ಗಳು ಇದ್ದರೆ ಕೂಡ ಇದಕ್ಕೆ ಹಾಕೋಬೋದು. ನೋಡ್ತಾ ಇರ್ಬೋದು ಇವಾಗ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನೋಡೋಕ್ಕೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಇದು ಬರುತ್ತೆ. ನೋಡಿ, ಈಗ ಇದು ಒಂದು 2 ಗಂಟೆ ನಾರ್ಮಲ್ ಟೆಂಪ್ರೇಚರಲ್ಲಿ ಕೋಲ್ಡ್ ಆಗಿದೆ. ನೋಡ್ತಾ ಇರ್ಬೋದು ಯಾವ ಥರ ಚೇಂಜ್ ಆಗಿದೆ ಅಂತ. ಇದನ್ನು ನಾನು ಒಂದು ಟ್ರೇ ಮೇಲೆ ಉಲ್ಟಾ ಹಾಕ್ತಾ ಇದ್ದೀನಿ. ವಾವ್, ನೋಡಿ ಎಷ್ಟು ಚೆನ್ನಾಗಿದ್ದು ಕಾಣ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ಇದನ್ನು ಅದೇ ಟ್ರೇನ ಉಲ್ಟಾ ಹಾಕ್ಬಿಟ್ಟು ಇದನ್ನು ಪಲ್ಟಿ ಮಾಡ್ತಾ ಇದ್ದೀನಿ. ಇದನ್ನು ನಿಧಾನವಾಗಿ ಟ್ರೇ ಮೇಲೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಕಾಣ್ತಾ ಇದೆ ಅಂತ. ಇದನ್ನು ಚಾಕುವಿನ ಸಹಾಯದಿಂದ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಥರ ಶೇಪ್ ಇಷ್ಟ ಆ ಥರ ನೀವು ಇದನ್ನು ಕಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನಾನೀಗ ಕಟ್ ಮಾಡಿದ್ದೀನಿ. ಮೇಲ್ಗಡೆ ಸಿಲ್ವರ್ ಪೇಪರ್ನ ಇದಕ್ಕೆ ಹಚ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಚ್ಬೋದು, ಇಲ್ಲಾಂದರೆ ಇದು ಆಪ್ಷನಲ್. ಇದು ಚೆನ್ನಾಗಿ ಕಾಣಲಿ ಅಂತ ನಾವಿಲ್ಲಿ ಹಚ್ತಾ ಇರೋದು. ನೋಡ್ತಾ ಇರ್ಬೋದು ಇವಾಗ ನಾನು ಪೀಸನ್ನ ತೆಗಿತಾ ಇದ್ದೀನಿ. ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿರೋ ಬೂಸ್ಟ್ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಇಷ್ಟೊಂದು ಪರ್ಫೆಕ್ಟಾಗಿ ಯಾರೂ ಹೇಳ್ಕೊಟ್ಟಿರೋದಿಲ್ಲ ಅನಿಸುತ್ತೆ. ನೋಡಿ, ಇವಾಗ ನಾನು ಒಂದು ಪೀಸನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಸ್ಮೂತಾಗಿ ಬಂದಿದೆ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.